ಹಾಯ್ ಗೆಳೆಯರೇ, ನಮಸ್ಕಾರ. ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ 8 ದಿನ ಆಯ್ತು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಬೇರೆ ಬೇರೆ ಚಾನಲ್ ಮೇಲೆ ಸ್ವಲ್ಪ ಬಿಜಿ ಇದ್ದೆ, ಸಾರಿ. ಮತ್ತು ಇದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಾನು ಒಂದು ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೆ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಎಕ್ಸ್ಚೇಂಜ್ ಅಂತ. ಆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಎಕ್ಸ್ಚೇಂಜ್ ನಲ್ಲಿ ಬಹಳಷ್ಟು ಮಂದಿ 100-200 ಮಂದಿ ಕರೀಬ್ 200 ಮಂದಿ ಇದ್ರು. ಅವರು ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತಾ ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ಆ ಚಾನಲ್ನಲ್ಲಿ ಆ ಯೂಟ್ಯೂಬ್ ಆ ವಾಟ್ಸಪ್ ಗ್ರೂಪ್ನಿಂದ ಎಲ್ಲರಿಗೂ ನಾನು ನಿನ್ನೆಲ್ಲ ಮೊನ್ನೆ ರಾತ್ರಿ 11 ಗಂಟೆ 10:30 11 ಗಂಟೆಗೆ ನಾನು ಎಲ್ಲರಿಗೆ ರಿಮೂವ್ ಮಾಡಿದೆ. ಅದು ಯಾಕೆ ರಿಮೂವ್ ಮಾಡಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಹಳಷ್ಟು ನನಗೆ ಕಾಲ್ ಮಾಡಿ ವಾಟ್ಸಪ್ ಮುಖಾಂತರ ನನಗೆ ಕೇಳ್ತಾ ಇದ್ದಾರೆ, ಸರ್ ನಮಗೆಲ್ಲರೂ ನೀವು ಎಲ್ಲರಿಗೆ ಯಾಕೆ ಆ ಗ್ರೂಪ್ನಿಂದ ತೆಗ್ದಿರಿ, ನಮಗೆ ಭಾಳ ಹೆಲ್ಪ್ ಆಗತ್ತಿತ್ತು ಅಂತ. ಓಕೆ, ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಲಿ, ನಿಮಗೆಲ್ಲರಿಗೂ ಒಂದ್ಸಲ ಬೆನಿಫಿಟ್ ಸಿಗಲಿ. ಒಬ್ರಿಗೊಬ್ಬರು ಹೊಸ ಕ್ರಿಯೇಟರ್ಗಳು ಆ ಗ್ರೂಪ್ನಲ್ಲಿ ಬಂದು ತಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿಕೊಂಡು ಒಬ್ರಿಗೊಬ್ಬರು ವಿಡಿಯೋನ ನೋಡಿ ವಾಸ್ಟ್ ಟೈಮ್ ಎನ್ಕರೇಜ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಎನ್ಕರೇಜ್ ಮಾಡ್ಕೊಳ್ಳಿ ಅಂತ ಆ ಒಂದು ಉದ್ದೇಶದಿಂದ ಇದು ನಾನು ಗ್ರೂಪ್ ಮಾಡಿದ್ದೆ. ಆದರೆ ಆ ಗ್ರೂಪ್ನಲ್ಲಿ ಯಾವುದೋ ಒಬ್ಬ ಹುಳ ಬಂದ ಕೇಸಿಂದ ಮೊನ್ನೆ ರಾತ್ರಿ ಅಶ್ಲೀಲ ಫೋಟೋಸ್ಗಳನ್ನು ಹಾಕಿದ. ಅಶ್ಲೀಲ ಫೋಟೋ ಅಂದರೆ ಪೂರ ನೆಗೆಟಿವ್, ಪೂರ ನೆಕಡ. ಅದು ನೋಡಿದ ಮೇಲೆ ನನಗೂ ಗೊತ್ತಿಲ್ಲ. ಅದು ಒಬ್ಬರು ಆ ಗ್ರೂಪ್ನಲ್ಲಿ ಇರೋರು ಒಬ್ಬರು ನನಗೆ ಮತ್ತೆ ಮೆಸೇಜ್ ಮಾಡಿದ್ರು ರಾತ್ರಿ, ಮತ್ತು ನನಗೆ ಕಾಲ್ ಮುಖಾಂತರ ಅವರು ಫೋನ್ ಮಾಡಿ, ಸರ್ ಈ ನಂಬರ್ ಇದೆ, ಈ ನಂಬರ್ಗೆ ಸರ್ ಇದು ದಯವಿಟ್ಟು ರಿಮೂವ್ ಮಾಡಿರಿ, ನೀವು ಇದು ಗಲೀಜ್ ಅಡಲ್ಟ್ ವಿಡಿಯೋ ಫೋಟೋಸ್ಗಳನ್ನು ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರು, ವಿಡಿಯೋನು ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರು. ಆವಾಗ ನಾನು ಗ್ರೂಪ್ನಲ್ಲಿ ಹೋಗಿ ನೋಡಿದೆ, ಆ ವಿಡಿಯೋಸ್ ಆ ಫೋಟೋಸ್ಗಳು ಇದ್ದು. ಆಮೇಲೆ ಏನು ಮಾಡಿದೆ, ನಾನು ಆ ಫೋಟೋಸ್ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಡಿಲೀಟ್ ಮಾಡಿದಾಗ ಅದು ನನಗೆ ನಾವು ಒಬ್ಬನೇ ನೋಡಬಾರ್ದಂತ ಡಿಲೀಟ್ ಫಾರ್ ಎವ್ರಿ ಒನ್ ಅಂತಂದ್ರೆ ಅದು ಎಲ್ಲರಿಗೆ ಕಾಣೋದಿಲ್ಲ. ಡಿಲೀಟ್ ಫಾರ್ ಓನ್ಲಿ ಮೀ ಅಂತ ಬರ್ತದು. ನನಗೆ ಮೊದಲು ನಾನು ಮೀ ಅಂತ ಡಿಲೀಟ್ ಮಾಡಿದ್ದೆ. ಮಾಡಿಕೇಶಿಂದ ಆ ನಂಬರ್ಗೆ ನಾನು ಅಲ್ಲಿಂದ ರಿಮೂವ್ ಮಾಡಿದೆ. ಮತ್ತು ಡಿಲೀಟ್ ಫಾರ್ ಮೀ ಮಾಡಿದಾಗ ಇನ್ನೂ ಆ ಫೋಟೋ ಆ ಗ್ರೂಪ್ನಲ್ಲಿ ಇದಾವ ಅಂತ ನನಗೆ ಅದು ಅನಿಸಿತ್ತು. ಆವಾಗ ಏನು ಮಾಡಿದೆ, ಆ ಗ್ರೂಪ್ನಲ್ಲಿ 90% ಮಹಿಳೆಯರು ಅದಾರ. ಮಹಿಳೆಯರು, ಕುಕ್ಕಿಂಗ್ ಚಾನಲ್ದವರು, ಬ್ಲಾಗ್ ಚಾನಲ್ದವರು, ಬೇರೆ 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 ಕ್ಯಾಟಗರಿಯ ಚಾನಲ್ದವರು 90% ನನ್ನ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಮೇಲೆ ಸಬ್ಸ್ಕ್ರೈಬ್ಸ್ಗಳು ಮಹಿಳೆಯರು ಜಾಸ್ತಿ. ಆ ಗ್ರೂಪ್ನಿಂದ ಬಹಳಷ್ಟು ಮಹಿಳೆಯರು ಇದು ಸಂಬಂಧ ಇದ್ದಿದ್ರು. ಅವರಿಗೆ ಈ ಫೋಟೋಸ್ಗಳು ಸಿಗಬಾರ್ದಂತ ಅವ್ರು ಎಲ್ಲರಿಗೂ ರಿಮೂವ್ ಮಾಡಿದೆ. ಒಬ್ಬರು ಮಾಡಿದ ತಪ್ಪಲಿಂದ ಎಲ್ಲರಿಗೂ ಇದು ಬರ್ತೈತಿ. ನಾ ಇನ್ನೊಮ್ಮೆ ಇದು ಇಂಥ ಗ್ರೂಪ್ಗಳು ತೆಗಿಯಂಗಿಲ್ಲ. ಯಾಕಂದ್ರೆ ಇಂಥ ಹುಸುಳು ಮಕ್ಕಳು ಇರ್ತಾರೆ, ಅವರು ಒಂದು ಹುಸುಳು ಮಕ್ಕಳು ಅದರಂತರ ನಾ ಅಂತೂ ಹುಸುಳು ಮಗ ಅಲ್ಲ. ಇಂಥವ್ರು ಇಂಥ ಕೆಲಸ ಮಾಡ್ತಾರೆ, ಇಂಥ ತಪ್ಪು ಕೆಲಸ ಮಾಡಿ ಇಂಥ ಹೊಲಸು ಕೆಲಸ ಮಾಡಿದ್ಮೇಲೆ ಅದು ಇಡೀ ಎಲ್ಲ ಅದು ಹೇಳ್ತಾರಲ್ಲ, ಒಂದು ಮೀನು ಇಡೀ ಕೆರಿಗೆ ಪೂರ ಹಾಳು ಮಾಡ್ತೈತೆ ಅಂತ. ಅದೇ ಥರ ಅದು ಯಾವುದೋ ಒಂದು ಹುಳ ಬಂದಿತ್ತು ಈ ಗ್ರೂಪ್ನಾಗ, ಅದಕ್ಕೆ ಎಲ್ಲರಿಗೂ ರಿಮೂವ್ ಮಾಡಿದ್ದೀನಿ. ಅದರದ ಕಾರಣ ಏನಂತ ನಿಮ್ಗೆ ಹೇಳಿದ್ದೀನಿ, ನೀವು ಇದಕ್ಕೆ ನಂಬಬೇಕು. ಅವರು ನನಗೆ ಮತ್ತೆ ಇನ್ನೊಮ್ಮೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಅವರು ನನಗೆ ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಶನ್ ಮಾಡಿದ್ದಕ್ಕೆ ಆ ಗ್ರೂಪ್ದ ಒಂದು ಅಡ್ಮಿನ್ಗೆ ನಾನು ಕೂಡ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಕೂಡ ಆ ಗ್ರೂಪ್ನಲ್ಲಿ ಅಡ್ಮಿನ್ ಮಾಡಿದೆ, ತಮ್ಮ ಲಿಂಕ್ ಹಾಕಲಿ, ತಮ್ಮ ಪೋಸ್ಟ್ ಹಾಕಲಿ ಅಂತ. ಆದ್ರೆ ಇಂಥ ಹೊಲಸು ಕೆಲಸನೂ ಮಾಡ್ತಾರೆ, ಇಂಥ ಮಂದಿನೂ ಅದಾರ ಜಗತ್ತಿನಲ್ಲಿ ಅಂದ್ರೆ ನನಗೆ ಮನಸ್ಸಿಗೆ ಭಾಳ ನೋವಾಗೈತಿ. ಅದಕ್ಕೆ ಆ ಗ್ರೂಪ್ನಿಂದ ಎಲ್ಲರಿಗೂ ರಿಮೂವ್ ಮಾಡಿದ್ದೀನಿ. ಫ್ಯೂಚರ್ನಲ್ಲಿ ಏನಾದರೂ ಅಂತ ಟೈಮ್ ಸಂದರ್ಭ ಬತ್ತಂದ್ರೆ ಇನ್ನೊಂದು ಗ್ರೂಪ್ ಮಾಡ್ತೀನಿ. ಆದ್ರೆ ಭಾಳ ಯೋಚನೆ ಮಾಡ್ಬೇಕಾಕೈತಿ. ಯಾಕಂದ್ರೆ ಮಹಿಳೆಯರು ಹೇಳ್ತಾರೆ, ಅಷ್ಟು ಅವನಿಗೆ ನಾಲ್ಕು ಸುಳ್ಳು ಮಗನಿಗೆ ಅವನಿಗೆ ಏನು ಅರಿವಿನೇ ಇಲ್ಲ. ಮಹಿಳೆಯರು ಇರ್ತಾರ, ಅವ್ರು ಏನಾದರೂ ತಮ್ಮ ಜೀವನಕ್ಕೆ ಆಧಾರಗೋಸ್ಕರ ತಮ್ಗೆ ಏನಾದರೂ ಹೆಲ್ಪ್ ಆಗಲಿ, ಮತ್ತವ್ರಿಗೆ ಹೆಲ್ಪ್ ಆಗಲಿ ಅಂತ ಎಲ್ಲರಿಗೋಸ್ಕರ ಇದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ನಾವು ಇಲ್ಲಿ ಹಲ್ಕ ಕೆಲಸ ಮಾಡಬಾರ್ದು ಅಂತ ಅವನಿಗೆ ಒಟ್ಟ ಅರಿವಿಲ್ಲ. ಇಂಥ ಮಂದಿ ಎಲ್ಲಿ ಬೇಕಾದ್ರೂ ಅದಾರ. ನನಗಂತೂ ಇಷ್ಟು ಚೀಡಾಗೈತಿ ಜೀವನದಿಂದ ಅಂದ್ರೆ, ನನಗಂತೂ ಸೋಷಿಯಲ್ ಮೀಡಿಯಾ ಅಂದ್ರೆ ಇಷ್ಟು ಹೊಲಸಾಗೈತಿ. ಒಳ್ಳೆಯವರಿಗೆ ಒಟ್ಟ ಸ್ಥಾನನೇ ಇಲ್ಲಿ. ನೀವಾಗಲಿ ನಾ ಆಗಲಿ ಒಳ್ಳೆಯವರಿಗೆ ಒಟ್ಟ ಸ್ಥಾನ ಇಲ್ಲ. ಒಬ್ಬರು ಎಷ್ಟೇ ಚಲೋ ಕೆಲಸ, ಎಷ್ಟೇ ನಿಷ್ಠಾಮತದಿಂದ, ಎಷ್ಟೇ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು ಕೂಡ ಯಾರಾದರೂ ಬಂದು ಅದಕ್ಕೆ ಒಂದು ಟೀಕೆ ಇಟ್ಕೇಸಿಂದ, ಅದಕ್ಕೆ ಒಂದು ಹೆಸರು ಇಟ್ಕೇಸಿಂದ ಆ ಎಲ್ಲ ಸಮಾಜಕ್ಕೆ ಪೂರ ಎಲ್ಲ ಕೆಡಿಸುವಂಥ ಪ್ರಯತ್ನ ಮಾಡ್ತಾರಲ್ಲ, ಇಂಥ ಹುಳ ಕಟ್ಟರು ಅದಾರಲ್ಲ, ಅವ್ರಲಿಂದ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೋವು ಆಕೈತಿ. ಇದರಿಂದ ಸಮಾಜ ಅಂತರೂ ಹಾಳು ಆಗೇ ಆಕೈತಿ. ಇದು ಮಾತು ಬೇರೆನೆ. ಆದರೆ ತಮ್ಮ ಹೆಣ್ಮಕ್ಳಿಗೆ ಏನು ತೋರಿಸ್ತೀವೋ, ನೀ ಬೇಕಾದ್ರೆ ನಿನ್ನ ಕಡೆ ದಮ್ ಇದ್ರೆ ನನಗೆ ಕಾಲ್ ಮಾಡ. ಅದೇ ಗ್ರೂಪ್ನಾಗ ನಾ ಒಬ್ಬನೇ ಅಡಿಮೆ ಇದ್ದೀನಿ, ಹೋಗಿ ಚೆಕ್ ಮಾಡ, ನಾನು ಕಾಲ್ ಮಾಡ. ನೀನು ಎಲ್ಲಿ ಐತಿ, ನಿನ್ನ ಅಲ್ಲೇ ಬಂದ ನಿನಗೆ ಚಪ್ಪಲಲ್ಲಿ ಹೊಡಿತೀನಿ. ನಿನಗೆ ಸಾಕು ಮಾಡಿದ್ದೀನಿ. ಎಲ್ಲರಿಗೆ ಸಪೋರ್ಟ್ ಆಗಲಿ ಅಂತ ಮಾಡಿದ್ದೀನಿ. ನಿನಗೆ ಒಬ್ಬನಿಗೆ ಸಪೋರ್ಟ್ ಇಲ್ಲ, ನಿನಗೂ ಸಪೋರ್ಟ್ ಆಗಲಿ ಅಂತ ಮಾಡಿದ್ದೆ. ನೀ ಅಲ್ಲಿ ಬಂದು ಹಲ್ಕ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ.
ಅದಕ್ಕೆ ಏನಾದರೂ ಈ ವಿಡಿಯೋ ಮುಖಾಂತರ ಯಾರಾದ್ರೂ ನಿಮಗೆ ದಯವಿಟ್ಟು ಏನಾದರೂ ತಪ್ಪು ತಡಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಶುಭನ ಮುಂದಿನ ಒಂದು ಒಳ್ಳೆ ವಿಡಿಯೋನಿಗೆ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ಕಾರ.